ನಮಸ್ಕಾರ ರೈತ ಬಂದವರೇ, ನಾನು ಲೋಕೇಶ್ ಮಾತಾಡ್ತಾ ಇದ್ದೀನಿ. ನೋಡಿರಿ, ತುಂಬ ಅದ್ಭುತವಾಗಿ ಬಂದಿದೆ. ಜೇನುಹುಳುಗಳು ತುಂಬಾ ಅಂದರೆ ತುಂಬಾ ಜೇನುಹುಳುಗಳು ಹಾರಾಟ ಮಾಡ್ತಾಯಿದ್ದಾವೆ. ನಮಗೆ ಭಯ ಆಗ್ತಾಯಿದೆ, ಎಲ್ಲಿ ನಮ್ಮನ್ನೇ ಕಚ್ಚಿಬಿಡುತ್ತೋ ಅನ್ನೋ ಒಂದು ಫೀಲ್ ಆಗ್ತಾಯಿದೆ. ತುಂಬಾ ಆಲ್ರೆಡಿ ಎಲ್ಲ ಬೀಜ ತೆನೆ ಕಟ್ತಾಯಿದೆ. ತುಂಬ ಗಟ್ಟಿ ತೆನೆ, ಗಟ್ಟಿ ಅಂದರೆ ತುಂಬಾ ಗಟ್ಟಿ ಬರ್ತಾಯಿದೆ. ಜೇನುಹುಳುಗಳು ಅಷ್ಟೇ ಜೋರಿದ್ದಾವೆ, ಎಲ್ಲಿ ನಮ್ಮನ್ನೇ ಕಚ್ಚಿಬಿಡುತ್ತೋ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗ್ತಾಯಿದೆ ರೈತ ಬಂದವರೇ. ತುಂಬ ಅದ್ಭುತ ಅಂದರೆ ಅದ್ಭುತವಾಗಿ ಕವರ್ ಆಗಿದೆ. ಒಳ್ಳೆಯದಾಗಲಿ. ಇದನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನೀವೇನಾದರೂ ಈ ಥರ ತೆನೆಗಳು, ಈ ಥರ ಒಂದು ಸೈಜ್ ತೆನೆಗಳನ್ನ ನೋಡಿದರೆ ಇದು ನಮ್ಮ ಕರ್ನಾಟಕದಲ್ಲಿ ಇದೇ ಫಸ್ಟ್ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಬಂದಿದೆ. ಟೋಟಲ್ಲು 3 ಪ್ಲಾಟ್ ಇದೆ. ಭೀಮಾ ಸೂಪರ್ ಮತ್ತು F1, ಎರಡನೇದು ಬಂದರು ಲೈನ್ 883 ಅಂತ 3 ತಳಿ ಇದೆ ನಮ್ಮಲ್ಲಿ. ನಿಮಗೆ ಯಾರ್ಯಾರಿಗೆ ಬೇಕು, ಈಗ ಆಲ್ರೆಡಿ ಎಲ್ಲರೂ ತುಂಬ ಜನ ರೈತರುಗಳು ಬರೆಸ್ತಾ ಇದ್ದಾರೆ. ಡೈರಿ ಎಲ್ಲ ಬರೆಸಿ ಅವ್ರವ್ರ ಹೆಸ್ರುಗಳನ್ನ ಇದು ಮಾಡ್ಕೊತಿದ್ದಾರೆ. ನೋಡಿರಿ, ಜೇನುನೊಣಗಳು ಎಷ್ಟು ಇದ್ದಾವೆ ಏನು ಅಂತ ನೀವೇ ನೋಡ್ಬೋದು. ತುಂಬಾ ಅದ್ಭುತವಾಗಿ ಇದ್ದಾವೆ. ಆ ಗೆಡ್ಡೆ ಗಾತ್ರ ನೋಡಿರಿ, ಆ ಗೆಡ್ಡೆ ಗಾತ್ರ ಎಷ್ಟು ಸೈಜ್ ಇದೆ, ಏನಿದೆ ನೀವೇ ನೋಡ್ಬೋದು. ಅದ್ಭುತ ಅಂದರೆ ಅದ್ಭುತನೇ, ಅದ್ರಾಗೆ ಎರಡು ಮಾತಿಲ್ಲ. ಈ ಥರ ಗೆಡ್ಡೆಗಳನ್ನ ನೀವು ಸಾಮಾನ್ಯ ಎಲ್ಲೂ ನೋಡಿರಲ್ಲ. ಅಷ್ಟೊಂದು ಜೋರಾಗಿ ಬಂದಿದೆ ರೈತ ಬಂದವ್ರೆ. ನೋಡಿರಿ, ಆ ಸೈಜ್ಗಳು ಕೂತ್ರ ಸೈಜ್ಗಳು ನೋಡಿರಿ ಎಷ್ಟು ಜೋರಾಗಿ ಕೂತಿದ್ದಾವೆ ಅಂತ. ಭಾಳ ಅದ್ಭುತ ಅಂದರೆ ಅದ್ಭುತವಾಗಿ ಬಂದಿದ್ದಾವೆ. ಭಾಳ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಪ್ಲಾಟ್ ನಾವು ಎಲ್ಲೂ ನೋಡಿಲ್ಲ, ಇಷ್ಟೊಂದು ಚೆಂದಾಗಿ ಯಾರು ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಅದೇ ನಮಗೊಂದು ಖುಷಿ. ಒಂದು ತೆನೆ ಬಂದು ಒಂದು ಕೈನಲ್ಲಿ ತುಂಬ ಒಂದೇ ಕುತ್ಕೊಳುತ್ತೆ, ಅಷ್ಟು ಗಾತ್ರದ ತೆನೆಗಳು ಬಂದಿದ್ದಾವೆ. ಅದ್ಭುತ ಅಂದರೆ ಅದ್ಭುತ. ನೋಡಿರಿ, ಈ ಥರ ಎಲ್ಲ ಕಟ್ಟಾಗಿರೋದೆಲ್ಲ ಇವೆಲ್ಲ ನವಿಲುಗಳು ತಿಂದ್ರಂಥ ತೆನೆಗಳು. ನವಿಲುಗಳದ್ದು ತುಂಬ ಕಾಟನೇ ಇದೆ. ಭಾಳ ಅದ್ಭುತವಾಗಿ ಬಂದಿದೆ. ಇದು ಏನಿಲ್ಲ ಅಂದರೂ ನನ್ನ ಪ್ರಕಾರ ಬಂದರೆಲ್ಲ 12 ಚೀಲ 13 ಚೀಲ ಅಂತ ಹೇಳ್ತಾರೆ. ಒಂದು 10 ಚೀಲನಂತಲೂ 100% ಆಗುತ್ತೆ. ತುಂಬ ಜೋರಾಗಿದೆ. ಒಳ್ಳೆಯದಾಗಲಿ ರೈತ ಬಂದವರೇ, ನಮಸ್ಕಾರ.